ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಬ್ರೌನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬ್ರೌನಿ ಮಾಡಲಿಕ್ಕೆ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಸಖತ್ತು ಮಾಯಿಸ್ಟ್ ಹಾಗೆ ಗೂಯಿ ಟೆಕ್ಸ್ಚರ್ ಇರುತ್ತೆ, ಹಾಗೆ ಶೈನಿ ಲೇಯರ್ ಕೂಡ ಇರುತ್ತೆ ಮೇಲೆ. ಬನ್ನಿ, ಈ ಬ್ರೌನಿ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಕುದಿಸಿರೋ ಅಂಥ ನೀರನ್ನು ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಅದರ ಮೇಲ್ಗಡೆ ಗ್ಲಾಸಿಂದು ಬೌಲ್ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈ ಚಾಕ್ಲೇಟನ್ನು ಕರಗಿಸ್ಕೋಬೇಕಾಗತ್ತೆ. ಆಯಿತಾ, ಈ ಚಾಕ್ಲೇಟ್ ನೋಡಿ 1 ಕಪ್ ಆಗಿದೆ ಇಲ್ಲಿ. ಹಾಗೆಯೇ ಇಲ್ಲಿ ಅರ್ಧ ಕಪ್ಪು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆ ಮತ್ತು ಚಾಕ್ಲೇಟನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಆಯಿತಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಇದು ಬೆಣ್ಣೆ ಮತ್ತು ಚಾಕ್ಲೇಟು ಕರಗಬೇಕು. ನೋಡಿ, ಬೆಣ್ಣೆ ಮತ್ತು ಚಾಕ್ಲೇಟ್ ಚೆನ್ನಾಗಿ ಕರಗಿದೆ ಅಲ್ವಾ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಬೌಲ್ನಲ್ಲಿ ಅರ್ಧ ಕಪ್ಪು ಬ್ರೌನ್ ಶುಗರ್ನ ತೊಗೊಂಡಿದ್ದೀನಿ. ಆಯಿತಾ, ಅದಕ್ಕೀಗ ಅರ್ಧ ಕಪ್ಪು ಈ ಮಿಶ್ರಿಯನ್ನು ತೊಗೊಂಡಿದ್ದೀನಿ ಪುಡಿ ಮಾಡಿಕೊಂಡು. ನೀವು ಬಿಳಿ ಸಕ್ಕರೆಯಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ಇವೆರಡೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೀಗ 2 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಇವತ್ತು ಬ್ರೌನಿ ಮಾಡ್ತಾ ಇರೋದು ಮೊಟ್ಟೆಯನ್ನು ಯೂಸ್ ಮಾಡಿ. ಹಾಗೆಯೇ ಇನ್ನೊಂದು ಮೊಟ್ಟೆ, ಟೋಟಲ್ ಆಗಿ 2 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಮೊಟ್ಟೆಯನ್ನು ಡೈರೆಕ್ಟಾಗಿ ಈ ಥರ ಒಡೆದು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಸೆಪ್ರೇಟಾಗಿ ಸಣ್ಣ ಬೌಲ್ನಲ್ಲಿ ಒಡೆದು ಹಾಕೊಂಡು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಆ ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಯಿತಾ, ಸಕ್ಕರೆ ಹಾಗೇ ಇರಬಾರ್ದು, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಸಕ್ಕರೆ ಮತ್ತು ಈ ಮೊಟ್ಟೆಯ ಮಿಕ್ಸ್ಚರ್ ರೆಡಿ ಆಗ್ತಾ ಇದೆ. ನೋಡಿ, ಇಲ್ಲಿ ಮೊಟ್ಟೆ ಮತ್ತು ಸಕ್ಕರೆಯ ಮಿಕ್ಸ್ಚರ್ ರೆಡಿ ಆಗಿದೆ. ಈಗ ಅದಕ್ಕೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕಿದ್ದೀನಿ. ಈಗ ಎಗ್ ಮತ್ತು ಶುಗರ್ ಮಿಕ್ಸ್ಚರ್ ರೆಡಿ ಆಗಿದೆ. ಈಗ ಬನ್ನಿ ಡ್ರೈ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ಕೋಕೋ ಪೌಡರ್ನ ಹಾಕಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗತ್ತೆ. ನೋಡಿ, ಈಗ ಈ ಪೌಡರ್ ಮಿಕ್ಸ್ಚರ್ ರೆಡಿಯಾಗಿದೆ. ಇದಕ್ಕೀಗ 1 ಟೇಬಲ್ ಸ್ಪೂನು ಹಾಲಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡರ್ನ 1 ಟೇಬಲ್ ಸ್ಪೂನ್. ಆಯಿತಾ, ಇದು ಟೇಸ್ಟಿಗೋಸ್ಕರ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಪೌಡರ್ ಆಪ್ಷನಲ್ ಇಲ್ಲಿ, ಬೇಕಿದ್ದರೆ ಹಾಕ್ಕೊಳ್ಬೋದು, ಇದ್ದರೆ ಹಾಕ್ಕೊಳ್ಳಿ. ಈಗ ಬನ್ನಿ, ಈಗ ಮೊಟ್ಟೆ ಮತ್ತು ಸಕ್ಕರೆ ಮಿಕ್ಸ್ಚರ್ಗೆ ನಾನೀಗ ಚಾಕ್ಲೇಟ್ ಮತ್ತು ಬೆಣ್ಣೆಯ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದ್ದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿದ್ರ ಬ್ರೌನಿ ಬ್ಯಾಟರ್ ರೆಡಿ ಆಗ್ತಾ ಇದೆ. ನೋಡಿ, ಇಲ್ಲಿ ಬ್ರೌನಿ ಬ್ಯಾಟರ್ ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಆಯಿತಾ, ಈಗ ನಾನು ಇದನ್ನು ಬೇಕ್ ಮಾಡಲಿಕ್ಕೆ ತಟ್ಟೆಯಲ್ಲಿ ವ್ಯಾಕ್ಸ್ ಪೇಪರ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಬ್ರೌನಿ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಚಾಕೋ ಚಿಪ್ಸ್ನ ಕೂಡ ಹಾಕೊಳ್ಳೋಣ. ನಾನಿವತ್ತು ಈ ಬ್ರೌನಿಯನ್ನು ಬೇಕ್ ಮಾಡ್ತಾ ಇರೋದು ಕುಕ್ಕರ್ನಲ್ಲಿ. ನೋಡಿ, ಕುಕ್ಕರಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಅದನ್ನು ಬಿಸಿಗಿಟ್ಟಿದ್ದೆ. ನೋಡಿ, ಅದರೊಳಗೆ ಈ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ ಬೇಕ್ ಮಾಡಲಿಕ್ಕೆ. ಈ ಕುಕ್ಕರಿಗೆ ವಿಷಲ್ ಮತ್ತು ಗ್ಯಾಸ್ ಕಟ್ ಹಾಕಬೇಡಿ, ಹಾಗೆಯೇ ಮುಚ್ಚಬೇಕಾಗತ್ತೆ. ಈ ಬ್ರೌನಿಯನ್ನು ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು 20 ಮಿನಿಟ್ಸ್ ಆದಮೇಲೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಓವರ್ ಆಗು ಕೂಡ ಇದನ್ನು ಬೇಕ್ ಮಾಡ್ಕೋಬಾರ್ದು, ಹಾರ್ಡಾಗಿಬಿಡತ್ತೆ. 20 ನಿಮಿಷ ಆದಮೇಲೆ ನೋಡಿ, ಈ ಥರ ಟೂತ್ಪಿಕ್ ಸಹಾಯದಿಂದ ಈ ಥರ ನೋಡಿದಾಗ ಕ್ರಮ್ಸ್ ಎಲ್ಲ ಅದರಲ್ಲಿ ಹತ್ತಿರುತ್ತೆ. ಕ್ರಮ್ಸ್ ಥರ ನಿಮಗೆ ಈ ಥರ ಕಾಣಿಸಿದ್ರೆ ಬ್ರೌನಿ ರೆಡಿ ಆಗಿದೆ ಅಂತ. ತುಂಬ ಮಾಯಿಸ್ಟಾಗಿ ಗೂಯಿ ಆಗಿರುತ್ತೆ. ಈಗ ಈ ಬ್ರೌನಿಯನ್ನು ಕಂಪ್ಲೀಟಾಗಿ ಆರ್ಲಿಕ್ಕೆ ಬಿಟ್ಬಿಡೋಣ. ಫುಲ್ಲು ಅದು ತಣ್ಣಗಾಗಬೇಕು. ನೋಡಿ, ಇದು ತಣ್ಣಗಾದ್ಮೇಲೆ ಈ ಥರ ಆಗಿದೆ. ಈ ಬ್ರೌನಿ ನಾವು ಬ್ರೌನ್ ಶುಗರ್ನ ಯೂಸ್ ಮಾಡಿದ್ದೀವಲ್ಲ, ಕಲರ್ ಈ ಥರ ಬಂದಿದೆ. ಬಟ್ ಇದು ಸಖತ್ತು ಟೇಸ್ಟ್ ಆಗಿರುತ್ತೆ. ಯಾರಿಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ ನೀವೆಲ್ಲರೂ ಖಂಡಿತ ಟ್ರೈ ಮಾಡಬೇಕು. ಹಾಗೆಯೇ ನಾನಿವತ್ತು ಕುಕ್ಕರ್ನಲ್ಲಿ ತೋರಿಸಿದ್ದೀನಿ. ನಮ್ಮ ಚಾನಲಲ್ಲಿ ಓಟ್ಸ್ ಬ್ರೌನಿ ಮಾಡಿ ತೋರಿಸಿದ್ದೀನಿ. ಹಾಗೆ ಎಗ್ಲೆಸ್ ಮೊಟ್ಟೆಯನ್ನು ಹಾಕದೆ ಕೂಡ ಮಾಡೋ ರೆಸಿಪಿ ಕೂಡ ಇದೆ. ನೋಡಿ, ಇದನ್ನು ಮೊಟ್ಟೆ ಹಾಕಿ ಮಾಡಿರ್ತಕ್ಕಂಥ ಬ್ರೌನಿ ಇದು. ಯಾರ್ಯಾರಿಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಬ್ರೌನಿ ಪೀಸಸ್ನ ಬಾಯಲ್ಲಿಟ್ಟರೆ ಸಾಕು, ಅದು ಕರಗಿಬಿಡತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಮಾಯಿಸ್ಟು ಗೂಯಿ ಟೆಕ್ಸ್ಚರ್. ಹಾಗೆಯೇ ಅದ್ರ ಮೇಲೆ ನೋಡಿ, ಬ್ರೌನಿ ಮೇಲೆ ಕೂಡ
ನೀವು ಶೈನಿ ಲೇಯರ್ನ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಈ ಬ್ರೌನಿ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ ಮಾಡೋದು. ಹಾಗೆಯೇ ಕೇಕಿಗೆ ಬೇಕಿಂಗ್ ಪೌಡರ್ ಎಲ್ಲ ಹಾಕ್ತೀವಲ್ವ, ಇದಕ್ಕೆ ಬೇಕಿಂಗ್ ಪೌಡರ್ ಕೂಡ ಹಾಕೋದೇನು ಬೇಡ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆಯೇ ನೋಡ್ತಾ ಇರ್ಬೋದು ಟೆಕ್ಸ್ಚರು. ಈ ಬ್ರೌನಿ ಮಾಯಿಸ್ಟು ಗೂಯಿ, ಹಾಗೆಯೇ ಲೇಯರ್ ಕೂಡ ನೋಡ್ಬೋದು, ಶೈನಿ ಲೇಯರ್ ಬಂದಿದೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.